ಸೊ ಇವಾಗ ನಿಮ್ಮ ಲವ್ ಸ್ಟೋರಿನ ಕೇಳೋ ಟೈಮು. ಬಿಕಾಸ್ ನಾನು 98ಅಲ್ಲಿ ನ್ಯಾಷನಲ್ ಲಾ ಸ್ಕೂಲ್ ಜಾಯ್ನ್ ಆದಾಗ ಅವರು ನಾನು ಕ್ಲಾಸ್ಮೇಟ್ಸ್. ಆ್ಯಕ್ಚುಲಿ ಡೆಲ್ಲಿಯಿಂದ ಬಂದವರು, ನಾನು ಈ ಭಾಗದವಳು. ತುಂಬ ಜಾಸ್ತಿ ಮಾತಾಡ್ತಾ ಇದ್ವಿ, ತುಂಬ ಒಳ್ಳೆ ಫ್ರೆಂಡ್ಶಿಪ್ಪು, ತುಂಬ ಒಳ್ಳೆ ಫ್ರೆಂಡ್ಶಿಪ್ಪು ಜಾಸ್ತಿ. ಬೇರೆ ಹುಡುಗಿಯರ್ಗಿಂತ ನಾನು ಅವ್ರ ಜೊತೆನೇ ಯಾವಾಗಲೂ ಲೈಬ್ರರಿಗೆ ಹೋಗೋದು ಅಥವಾ ಕ್ಯಾಂಟೀನಿಗೆ ಹೋಗೋದು, ಮಾತಾಡ್ಸೋದು, ಆ ರೀತಿ ಒಂದು ಫ್ರೆಂಡ್ಶಿಪ್ ಇತ್ತು. ನ್ಯಾಷನಲ್ ಲಾ ಸ್ಕೂಲಿ ಮುಗಿಸಿ ನಾನು ಯಾವಾಗ ಮಾಸ್ಟರ್ಸಿಗೆ ಅಮೇರಿಕಾಗೆ ಹೋದೆ, ಬಂದ ಮೇಲೆ ಒಂದು ಅದನ್ನು ಓಕೆ ಆ ಫ್ರೆಂಡ್ಶಿಪ್ನ ಇನ್ನೊಂದು ಸ್ವಲ್ಪ ಮದುವೆ ರೀತಿಯಲ್ಲಿ ಅದನ್ನು ಇದರಿಂದ ನೋಡಲಿಕ್ಕೆ ಶುರು ಮಾಡಿದ್ವು ಅಂತ. ಸೊ ವಿಕಾಸ್ ಅಂದ ತಕ್ಷಣ ನಮಗೆ ಹೆಸರು ತುಂಬಾ ಡಿಫ್ರೆಂಟ್ ಅಂತ ಅನಿಸುತ್ತೆ. ನಾವೆಲ್ಲ ವಿಕಾಸ್ ಅನ್ನೋ ಅಂತ ಹೇಳ್ತೀವಿ. ಸೊ ಯಾವ ಮೂಲದವರು, ಅಂದರೆ ಎಲ್ಲಿಯವರು ಅವರು? ಬೇಸಿಕಲಿ ಒರಿಜಿನಲಿ ಆ್ಯಕ್ಚುಲಿ ರಾಜಸ್ಥಾನ್ ಅವರು, ಬಟ್ ಹುಟ್ಟಿದವ್ರು ವೆಸ್ಟ್ ಬೆಂಗಾಲಲ್ಲಿ. ಅವ್ರ ಫ್ಯಾಮಿಲಿ ಎಲ್ಲ ಮೊದಲು ವೆಸ್ಟ್ ಬೆಂಗಾಲಲ್ಲಿ ನೆಲೆಸ್ತಾ ಇದ್ರು ಅವ್ರು ಹುಟ್ಟಿದಾಗ. ಅದಕ್ಕೆ ಅದು ಬೆಂಗಾಲೀಸಲ್ಲಿ ಅಂದರೆ ವೆಸ್ಟ್ ಬೆಂಗಾಲಲ್ಲಿ ವಿ ಅಂತ ಹೇಳೋದಿಲ್ಲ, ಬ ಅಂತ ಹೇಳ್ತಾರೆ. ಸೊ ಅದನ್ನು ವಿಕಾಸ್ ಅನ್ನೋದನ್ನ ಬಿಕಾಶ್ ಅಂತ ಮಾಡೋದು. ಸೊ ನೀವು ಮನೆಯಲ್ಲಿ ಯಾವಾಗ ಹೇಳಿದ್ರಿ ನೀವು ವಿಕಾಶ್ ಅನ್ನೋರನ್ನ ಇಷ್ಟಪಡ್ತಾ ಇದ್ದೀನಿ, ಅವ್ರನ್ನೇ ಮದುವೆ ಮಾಡ್ಕೊತೀನಿ ಅಂತ? 2007 ಮದುವೆಗಿಂತ ಮುಂಚಿತವಾಗಿ, ಒಂದು 6 ತಿಂಗಳು ಮುಂಚಿತವಾಗಿ ಅನಿಸುತ್ತೆ, ಆಗ ಮಾತುಕತೆ ಶುರುವಾಗಿದ್ದು. ಬಟ್ ಆದರೆ ಮದುವೆದು ಸಂಪ್ರದಾಯ ಫಾಲೋ ಮಾಡೋದು ಎಲ್ಲದಕ್ಕಿಂತನೂ ಕಷ್ಟ ಆಯಿತು. ಅಂದರೆ ಅದನ್ನು ಫಸ್ಟು ಹೇಗೆ ಮಾಡೋದು, ಯಾವ ರೀತಿ, ಮತ್ತು ಯಾಕಂದರೆ ಅವ್ರು ತುಂಬ ಆ ಮಟ್ಟಕ್ಕೆ ಸಂಪ್ರದಾಯದಿಂದ ಬಂದವ್ರನ್ನ ಹೇಗೆ ನಿಭಾಯಿಸೋದು ಅನ್ನೋದು. ಆಮೇಲೆ ನಾನು ಅದಕ್ಕೆ ಸಾಕಷ್ಟು ಟೆನ್ಷನ್ ಕೊಟ್ಬಿಟ್ಟಿದೆ ಅವ್ರಿಗೆ. ಮದುವೆ ಮಾಡ್ಕೊಳ್ಬೇಕು ಅನ್ನೋ ಪ್ರಶ್ನೆ ಬಂದಿದೆ ಅಂತ ಬಂದಾಗ ಅವ್ರ ಮನೆಯವ್ರನ್ನ ಒಪ್ಸೋದು ಒಂದು ದೊಡ್ಡ ಜವಾಬ್ದಾರಿ ಬಂತು. ತಮ್ಮ ಬಂದು ಬಾಂಬೆಲೇ ಇವಳನ್ನ ನೋಡಿ ಎಲ್ಲ ಕನ್ವಿನ್ಸ್ ಆಗಿ ಹೋಗಿ ಅವರು ತಂದೆ ತಾಯಿ ಕನ್ವಿನ್ಸ್ ಮಾಡಿದ್ದೆ, ಅವ್ರ ಅಣ್ಣನಿಗೆ ಕನ್ವಿನ್ಸ್ ಮಾಡಿದ. ಆಮೇಲೆ ಅವನು ಒಂದು ದಿವಸ ಡೆಲ್ಲಿಗೆ ಬರ್ಲಿಕ್ಕೆ ಹೇಳಿದ. ನಾನು ಡೆಲ್ಲಿಗೆ ಹೋದ್ವಿ, ನಾನು ನನ್ನ ಹಸ್ಬೆಂಡು, ನಾವು ಇನ್ನೊಬ್ಬರು ಫ್ರೆಂಡು ಹೋದ್ವಿ ಅಲ್ಲಿಗೆ. ಅಲ್ಲಿ ಡೆಲ್ಲಿ ತಾಜ್ ಹೋಟೆಲಿಗೆ ಕರೆದು ಅವ್ರಿಗೆ ಟೀ ಕೊಟ್ಟು ಮಾತಾಡಿಸಿ ಎಲ್ಲ ಡಿಸೈಡ್ ಮಾಡಿದ್ವಿ. ಆಗ ಜಾಗ ಹುಡ್ಕೋದೇ ಒಂದು ತಲೆನೋವು. ಅಶೋಕ ಹೋಟೆಲ್ ಕೇಳಿದ್ದಾಯಿತು, ಹಾಲ್ ಸಾಲಲ್ಲ ಅಂತಾಯಿತು. ವಿನ್ಸನ್ ಮ್ಯಾನರ್ ಹಾಲ್ ಸಾಲಲ್ಲ ಆಯಿತು. ಅವ್ರು ನಮಸ್ಕಾರ ಹೊಡೆದು ಬರ್ಡೇ ವಿಶ್ ಮಾಡಿ ಅಂತ, ಸರ್ ನನ್ನ ಮಗಳು ಮದುವೆ ಗೊತ್ತಾಗಿದೆ ಸರ್, ಆದರೆ ನನಗೆ ಒಂದು ಪ್ರಾಬ್ಲಮ್ ಬಂದಿದೆ, ವೆನ್ಯೂದು ಇದನ್ನು ನೀವು ಅರಮನೆ ಗ್ರೌಂಡ್ಸ್ ಮಾಡಿಕೊಟ್ರೆ ನಂಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ. ಓ ಹೌದಾ, ಕಂಗ್ರ್ಯಾಚುಲೇಷನ್, ನಮ್ಮ ಮಗಳ ಮದುವೆ ಥರ ನಾನು ಅಂದ್ಕೊಂಡು ನಾನು ಖಂಡಿತ ಹೆಲ್ಪ್ ಮಾಡ್ತೀನಿ ಅಂತ ಆವಾಗಲೇ ಸೆಕ್ರೆಟ್ರಿ ಕರೆದು 2 ಡೇಟ್ ಇತ್ತು. ಒಂದು 26 ಜುಲೈ, ಇನ್ನೊಂದು 23 ಏನಾಯಿತು. ಯಾವುದೋ ಒಂದಕ್ಕೆ ಅವರು ಫ್ರೀ ಇದೆ ಅಂತ ಹೇಳಿದರು, ಅದು ಬುಕ್ ಆಯಿತು.